ಲಿಂಕ್ ಎಲ್ಲಿಂದ ಎಲ್ಲಿಗೆ ಅಂತ ನಟಿ ರಮ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಇತ್ತಲ್ಲ, ಇದೇ ಲಿಂಕ್ ಮೇಲೆ ದಾಳಿ ಮಾಡಿದ್ಯಾ ಇಡಿ ಅನ್ನುವಂತಹ ಪ್ರಮುಖ ಪ್ರಶ್ನೆ ಕಾಡ್ತಾ ಇದೆ. ನೀವು ಅಂದ್ಕೊಳ್ಬಹುದು ಪರಮೇಶ್ವರ್ ಅವ್ರಿಗೂ ರಮ್ಯಾ ರಾವ್ನ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೂ ಏನ್ ಸಂಬಂಧ ಅಂತ. ಆದ್ರೆ ಪರಮೇಶ್ವರ್ ಅವರ ಮೇಲಿನ ಇಡಿ ದಾಳಿ ತೀವ್ರ ಕುತೂಹಲವನ್ನ ಕೆರಳಿಸಿದೆ. ರಮ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೂ ಈ ದಾಳಿಗೂ ಏನಾದ್ರೂ ಲಿಂಕ್ ಇದೆಯಾ? ಇರಬಹುದು, ಅದನ್ನ ತೆಗೆದುಹಾಕಕ್ಕಾಗಲ್ಲ. ಆ ಬೆನಿಫಿಟ್ ಆಫ್ ಡೌಟ್ ನಾವು ತೆಗೆದುಹಾಕಕ್ಕಾಗಲ್ಲ. ನಟಿ ರಮ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಅದೇ ಒಂದು ಲಿಂಕ್ ಮೇಲೆ ದಾಳಿಯನ್ನ ಮಾಡಿದ್ಯಾ ಅನ್ನುವಂಥದ್ದು. ಯಾಕೆಂದ್ರೆ ಐಟಿ ದಾಳಿಯಾಗಿ 4 ವರ್ಷಗಳಾಯ್ತು. ಆ ಮಾಹಿತಿಯನ್ನು ಆಧರಿಸಿ ಇಡಿ ದಾಳಿ ಮಾಡೋದಾಗಿದ್ರೆ ಅವಾಗ್ಲೇ ಮಾಡಬಹುದಾಗಿತ್ತು. 4 ವರ್ಷಗಳ ತನಕ ಕಾಯುವಂತ ಅವಶ್ಯಕತೆನೇ ಇರಲಿಲ್ಲ. ರಮ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೂ ಈ ದಾಳಿಗೂ ಲಿಂಕ್ ಇದೆಯಾ? ತೀವ್ರ ಕುತೂಹಲ ಕೆರಳಿಸ್ತಾ ಇದೆ ಪರಮೇಶ್ವರ್ ಅವರ ಮೇಲಿನ ಇಡಿ ದಾಳಿ. ಅಷ್ಟು ಸುಲಭವಾಗಿ ಅಂದ್ರೆ ಯಾವ್ದಾದ್ರು ಒಬ್ಬರ ಸಚಿವರ ಒಂದು ಸಂಸ್ಥೆಗಳ ಮೇಲೆ ಅಥವಾ ಅವರ ನಿವಾಸದ ಮೇಲೆ ದಾಳಿ ಮಾಡಬೇಕು ಅಂತಂದಾಗ ಸಾಕಷ್ಟು ದಾಖಲೆಗಳಿರ್ಬೇಕಾಗತ್ತೆ, ಪ್ರೂಫ್ ಇರಬೇಕು, ಸಾಕ್ಷಿಗಳಿರ್ಬೇಕಾಗತ್ತೆ. ಯಾವ್ದಾದ್ರು ಒಂದು ಪ್ರೈಮಾ ಫೇಸಿ ಆದ್ರೂ ಕಂಡು ಬರ್ಬೇಕಾಗತ್ತೆ ಇಡಿ ದಾಳಿ ಮಾಡಬೇಕು ಅಂತಂದಾಗ. ಯಾಕಂದ್ರೆ ಪರಮೇಶ್ವರ್ ಅವರು ಒಂದು ರಾಜ್ಯದ ಗೃಹ ಸಚಿವರು, ಹೋಮ್ ಮಿನಿಸ್ಟ್ರು. ಅವ್ರ ಮೇಲೆ ಇಡಿ, ಅವರ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿ ಮಾಡಿದೆ ಅಂತಂದಾಗ ಏನಾದ್ರೂ ಅಲ್ಲಿ ಒಂದು ಇರಲೇಬೇಕು ವಿಚಾರ. ಇಲ್ಲ ಅಂತಂದ್ರೆ ಇಡಿ ದಾಳಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ರಮ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೂ ಈಗ ಈ ಸಿದ್ಧಾರ್ಥ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಮೇಲೆ ನಡೆದಿರುವಂತಹ ದಾಳಿಗೂ ಏನಾದ್ರೂ ಲಿಂಕ್ ಇದೆಯಾ?